ಊಬರಲ್ಲಿ ಒಂದು ದಿವಸಕ್ಕೆ 4,000 ರಿಂದ 5,000 ರೂಪಾಯಿ ದುಡಿತಾ ಇದ್ದಾರ. ಊಬರಲ್ಲಿ 1 ಕಿಲೋಮೀಟರ್ಗೆ 50 ರೂಪಾಯಿಗೆಲ್ಲ 60 ರೂಪಾಯಿ ಸಿಗುತ್ತಾ ಅನ್ನೋದನ್ನ ಈ ವಿಡಿಯೋದಲ್ಲಿ ಫುಲ್ಲು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. I just fucked your bitch, it's a ball of socks. I just hit a lick, it's a ball of flip flops. We gon' do a split. ಊಬರಲ್ಲಿ 2 ಟೈಪ್ ಅರ್ನಿಂಗ್ಸ್ ಇರುತ್ತೆ. ಒಂದು ಇನ್ಸೆಂಟಿವ್ ಟೈಪು, ಒಂದು ಡೈರೆಕ್ಟ್ ಟೈಪು. ನಾನು ನನ್ನ ಕಾರ್ನ ಇನ್ಸೆಂಟಿವ್ ಟೈಪ್ಗೆ ಅಟ್ಯಾಚ್ ಮಾಡಿಸ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಇನ್ಸೆಂಟಿವ್ ಟೈಪಲ್ಲಿ ಅಟ್ಯಾಚ್ ಮಾಡಿಸೋದ್ರಿಂದ ಒಂದು ದಿವಸಕ್ಕೆ 20 ಡ್ಯೂಟಿ ಕಂಪ್ಲೀಟ್ ಮಾಡಿದ್ರೆ 1,000 ರೂಪಾಯಿ ಎಕ್ಸ್ಟ್ರಾ ಸಿಗುತ್ತೆ ಅಮೌಂಟು. ಅದೇ ಡೈರೆಕ್ಟ್ ಟೈಪಲ್ಲಿ ಯಾವುದೇ ರೀತಿ ಅಮೌಂಟ್ ಎಕ್ಸ್ಟ್ರಾ ಸಿಗಲ್ಲ. ನೀವು ಎಷ್ಟು ಅರ್ನಿಂಗ್ಸ್ ಮಾಡ್ತೀರೋ ಅಷ್ಟು ಅರ್ನಿಂಗ್ಸ್ ಮಾತ್ರ ನಿಮ್ದಾಗುತ್ತೆ. ಆದರೆ ಕಂಪ್ನಿ ಕಡೆಯಿಂದ ಊಬರ್ ಕಂಪ್ನಿಯಿಂದ ಏನಾದರೂ ನಿಮಗೆ ಇನ್ಸೆಂಟಿವ್ ಕೊಟ್ಟರೆ ಮಾತ್ರ ಸಿಗುತ್ತೆ. ಆದರೆ ಇನ್ಸೆಂಟಿವ್ ಟೈಪಲ್ಲಿ ನೀವು ಯಾವುದೇ ಕಾರಣದಿಂದ ಅಟ್ಯಾಚ್ ಮಾಡಿಸಿದ್ರೆ ಡೈಲಿ ನಿಮಗೆ ಇನ್ಸೆಂಟಿವ್ ಇರುತ್ತೆ. ಇದು ಫಿಕ್ಸು. ಅಂದರೆ ಆ ಇನ್ಸೆಂಟಿವ್ನ ತೆಗಿಯೋವರೆಗೂ ನಿಮಗೆ ಇನ್ಸೆಂಟಿವ್ ಬರ್ತಾನೆ ಇರುತ್ತೆ. ನೀವು ಡೈಲಿ 20 ಡ್ಯೂಟಿ ಕಂಪ್ಲೀಟ್ ಮಾಡಿ ನೀವು ಡೈಲಿ 1,000 ರೂಪಾಯಿ ಇನ್ಸೆಂಟಿವ್ ಸಿಕ್ಕೇ ಸಿಗುತ್ತೆ. ಹಾಗಾಗಿ ಇನ್ಸೆಂಟಿವ್ ಟೈಪಲ್ಲಿ ಇಷ್ಟೊಂದು ಬೆನಿಫಿಟ್ ಇದೆ. ಅದಕ್ಕೆ ನಾನು ಇನ್ಸೆಂಟಿವ್ ಟೈಪಲ್ಲಿ ಅಟ್ಯಾಚ್ ಮಾಡಿಸ್ಕೊಂಡಿದ್ದೀನಿ. ಅಪ್ಕಮಿಂಗ್ ಯಾರ್ಯಾರು ಅಟ್ಯಾಚ್ ಮಾಡಿಸ್ಕೊಂಡ್ರು ಅಷ್ಟೇ ಇನ್ಸೆಂಟಿವ್ ಟೈಪ್ಗೆ ಅಟ್ಯಾಚ್ ಮಾಡಿಸ್ಕೊಳ್ರಿ. ನೋಡಿರಿ, ನೀವು ಕೇಳ್ಬೋದು ಡೈಲಿ 20 ಡ್ಯೂಟಿ ಮಾಡೋಕ್ಕಾಗುತ್ತಾ ಅಂತ. ಮಾಡ್ಬೋದು, ಕಷ್ಟಪಡಬೇಕಷ್ಟೇ. ಕಷ್ಟಪಟ್ಟರೆ ಎಲ್ಲ ಅದು ಆಗೇ ಅದಾಗುತ್ತೆ. ಡ್ಯೂಟಿನೇ ಇಲ್ಲ ಅಂದ್ರೆ, ಬುಕ್ಕಿಂಗ್ಸೇ ಇಲ್ಲ ಅಂದರೆ ಅವಾಗ ಕಷ್ಟ ಆಗುತ್ತೆ ಅಷ್ಟೇ. ಡೈಲಿ 20 ಡ್ಯೂಟಿ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ನಾನು ಕಂಪ್ಲೀಟ್ ಮಾಡಿರೋದ್ರಿಂದ ಹೇಳ್ತಾ ಇದ್ದೀನಿ ಅಷ್ಟೇ, ಕಂಪ್ಲೀಟ್ ಮಾಡ್ಬೋದು ಅಂತ. ಆದರೆ ಕಳೆದ 2 ವಾರದಿಂದ ಸ್ವಲ್ಪ ಬುಕ್ಕಿಂಗ್ಸ್ ಕಡಿಮೆ ಇರೋದ್ರಿಂದ ಆಗಿಲ್ಲ. ಟೆನ್ಷನ್ ಇಲ್ಲ. ನೋಡಿ, ಇನ್ಸೆಂಟಿವ್ ಟೈಪಲ್ಲಿ 8 ಡ್ಯೂಟಿ ಕಂಪ್ಲೀಟ್ ಮಾಡಿದ್ರೆ 200 ರೂಪಾಯಿ ಸಿಗುತ್ತೆ. 10 ಡ್ಯೂಟಿ ಕಂಪ್ಲೀಟ್ ಮಾಡಿದ್ರೆ 300 ರೂಪಾಯಿ ಸಿಗುತ್ತೆ. 12 ಡ್ಯೂಟಿ ಕಂಪ್ಲೀಟ್ ಮಾಡಿದ್ರೆ 400 ರೂಪಾಯಿ ಸಿಗುತ್ತೆ. 16 ಡ್ಯೂಟಿ ಕಂಪ್ಲೀಟ್ ಮಾಡಿದ್ರೆ 650 ರೂಪಾಯಿ ಸಿಗುತ್ತೆ. ಟೋಟಲ್ 20 ಡ್ಯೂಟಿ ಕಂಪ್ಲೀಟ್ ಮಾಡಿದ್ರೆ 1,000 ರೂಪಾಯಿ ಇನ್ಸೆಂಟಿವ್ ಸಿಗುತ್ತೆ. ಇದರಲ್ಲಿ ಯಾವುದೇ ರೀತಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇಲ್ಲ. ಒಂದೇ ಕಂಡೀಷನ್ ಇರೋದು, ಒಟ್ಟಿನಲ್ಲಿ ಒಂದೇ ದಿವಸದಲ್ಲಿ ಕಂಪ್ಲೀಟ್ ಮಾಡಬೇಕು. ಈ ಟೈಮಿಂಗ್ಸ್ ಏನು ಅಂದರೆ, ಓವರ್ ಟೈಮಿಂಗ್ಸು ಬೆಳಗ್ಗೆ 4 ಗಂಟೆಯಿಂದ ನಾಳೆ ಬೆಳಗ್ಗೆ 4 ಗಂಟೆ ಇರುತ್ತೆ. ಎಕ್ಸಾಂಪಲು, ಸೋಮವಾರ ಬೆಳಿಗ್ಗೆ 4 ಗಂಟೆಯಿಂದ ಹಿಡಿದು ಮಂಗಳವಾರ ಬೆಳಿಗ್ಗೆ 4 ಗಂಟೆವರೆಗೂ ಇರುತ್ತೆ ಒಂದು ದಿವಸ. ಇಷ್ಟರೊಳಗಡೆ ಮಾತ್ರ 20 ಡ್ಯೂಟಿ ಕಂಪ್ಲೀಟ್ ಮಾಡಬೇಕು. ಕಸ್ಟಮರ್ ಯಾವುದೇ ರೀತಿ ಕ್ಯಾನ್ಸಲ್ ಮಾಡೋ ಅಷ್ಟೇ ಡ್ಯೂಟಿಗಳನ್ನ ನಾವೇ ಯಾವುದೇ ರೀತಿ ಕ್ಯಾನ್ಸಲ್ ಮಾಡೋ ಏನು ಪೆನಾಲ್ಟಿ ಗಿನಾಲ್ಟಿ ಆದರೆ ಏನೂ ಆಗಲ್ಲ. ಏನು ಅಂದರೆ 20 ಡ್ಯೂಟಿ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿರ್ಬೇಕಷ್ಟೇ. ಅದು ಇಂಟರ್ಸಿಟಿ ಆಗಂಗಿಲ್ಲ. ಬೆಂಗಳೂರಲ್ಲಿ ಒಳಗಡೆ ಇದ್ರೆ ಮಾತ್ರ ಹಾಕೊಳ್ಳಿ. ಮತ್ತು ಕಿಲೋಮೀಟ್ರಿಗೆ ಎಷ್ಟು ಕೊಡ್ತಾರೆ ಊಬರಲ್ಲಿ ಅನ್ನೋದು ಎಲ್ಲರಿಗೂ ಒಂದು ಡೌಟ್ ಇದ್ದೇ ಇರುತ್ತೆ. ಕಿಲೋಮೀಟ್ರಿಗೆ ಊಬರಲ್ಲಿ ಯಾವುದೇ ರೀತಿ ಫಿಕ್ಸ್ ಅಂತೂ ಇಲ್ಲ ಇದುವರೆಗೂ. ಅವರು ಪೀಕ್ ಅವರಲ್ಲಿ ಒಂಥರ ಅಮೌಂಟ್ ಕೊಡ್ತಾರೆ, ನಾನ್ ಪೀಕ್ ಅವರಲ್ಲಿ ಒಂಥರ ಅಮೌಂಟ್ ಕೊಡ್ತಾರೆ. ಏನಿದು ಪೀಕ್ ಅವರ್ ಅಂತಂದರೆ, ಮಾರ್ನಿಂಗ್ ಬೆಳಗ್ಗೆ 8 ಗಂಟೆಯಿಂದ ಮಾರ್ನಿಂಗ್ 11 ಗಂಟೆವರೆಗೂ ಇರುತ್ತೆ. ಮತ್ತೆ ಸಂಜೆ 5 ಗಂಟೆಯಿಂದ ಹಿಡಿದು 8 ಗಂಟೆವರೆಗೂ ಇರುತ್ತೆ. ನೋಡಿ, ಪೀಕ್ ಅವರ್ ಅಂತ ಏನೂ ಇಲ್ಲ ಅದರಲ್ಲಿ. ಈಗ ಆಫೀಸಿಗೆ ಹೋಗೋರಾಗಲಿ, ಹಾಸ್ಪಿಟಲ್ಗೆ ಹೋಗೋರಾಗಲಿ, ಎಲ್ಲೇ ಹೋಗೋರಾಗಲಿ ಮಾರ್ನಿಂಗ್ 8 ಗಂಟೆಯಿಂದ ಹಿಡಿದು 11 ಗಂಟೆವರೆಗೂ ಜಾಸ್ತಿ ಟ್ರಾವೆಲ್ ಮಾಡ್ತಾರೆ. ಅಂಥ ಟೈಮಲ್ಲಿ ಬುಕ್ಕಿಂಗ್ಸ್ಗಳು ಜಾಸ್ತಿ ಬರುತ್ತೆ. ಅದನ್ನೇ ಪೀಕ್ ಅವರ್ ಅಂತ ಕರಿತೀವಿ ನಾವು. ಸಂಜೆನೂ ಅಷ್ಟೇ IT ಕಂಪ್ನಿಗಳೆಲ್ಲ ಸಂಜೆ 5 ಗಂಟೆ ಕ್ಲೋಸ್ ಆಗುತ್ತೆ. ಆದ್ದರಿಂದ IT ಕಂಪ್ನಿಗಳು ಬಿಟ್ಟಾಗ ಅವರು ಕ್ಯಾಬ್ನಲ್ಲೇ ಜಾಸ್ತಿ ಆಲ್ಮೋಸ್ಟ್ ಅಲ್ಲಿ ಓಡಾಡೋದು. ಅದರಿಂದ ಇದನ್ನು ಪೀಕ್ ಅವರ್ ಅಂತ ಕರಿತೀವಿ. ಹಾಗಾಗಿ ಆ ಟೈಮಲ್ಲಿ ಬುಕ್ಕಿಂಗ್ಸ್ ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ಕಿಲೋಮೀಟ್ರಿಗೆ ನಮ್ಮದಿಲ್ಲಿ 2 ಥರ ಡ್ಯೂಟಿಗಳು, ಒಂದು ಶಾರ್ಟ್ ಡ್ಯೂಟಿ, ಒಂದು ಲಾಂಗ್ ಡ್ಯೂಟಿ. ಲಾಂಗ್ ಡ್ಯೂಟಿ ಅಂದರೆ ನಿಮ್ಗೆ ಗೊತ್ತಾಗುತ್ತೆ. ಶಾರ್ಟ್ ಅಂದರೆ ಚಿಕ್ಕದು, ಲಾಂಗ್ ಅಂದರೆ ದೊಡ್ಡದು ಅಂತ. ನೋಡಿ, ಶಾರ್ಟ್ ಅಂದರೆ ಮಿನಿಮಮ್ 1 ಕಿಲೋಮೀಟ್ರಿಂದ 5 ಕಿಲೋಮೀಟರ್ವರೆಗೆಲ್ಲ ಶಾರ್ಟ್ ಡ್ಯೂಟಿ ಅಂತ ಕರಿತೀವಿ. ಅದ್ರ ಮೇಲೆ ಇರೋರಿಗೆಲ್ಲ 10, 15, 20 ಅವಕ್ಕೆಲ್ಲ ಲಾಂಗ್ ಡ್ಯೂಟಿ ಅಂತ ಕರಿತೀವಿ. ನೋಡಿ, ಲಾಂಗ್ ಡ್ಯೂಟಿಲಿ ನಿಮಗೆ ಜಾಸ್ತಿ ಅಮೌಂಟು ಸಿಗಲ್ಲ. ಯಾಕೆ ಅಂತಂದರೆ, ಲಾಂಗ್ ಡ್ಯೂಟಿ ಮಾಡಿದ್ರೆ 1 ಕಿಲೋಮೀಟ್ರಿಗೆ ಮಿನಿಮಮ್ 18 ರೂಪಾಯಿಂದ 22, 23 ರೂಪಾಯಿವರೆಗೂ ಮ್ಯಾಕ್ಸಿಮಮ್ ಅಷ್ಟೇ ಸಿಗೋದು. ಆದರೆ ಶಾರ್ಟ್ ಡ್ಯೂಟಿಲಿ ನಮಗೆ 40 ರೂಪಾಯಿಂದ 50 ರೂಪಾಯಿ ಸಿಗುತ್ತೆ. ಏನು ಅಂದರೆ, ಶಾರ್ಟ್ ಡ್ಯೂಟಿ ಅಂತಂದರೆ ಇವಾಗ ನೋಡಿ, 3 ಕಿಲೋಮೀಟ್ರ್ ಒಂದು ಡ್ರಾಪ್ ಕಂಪ್ಲೀಟ್ ಮಾಡಿದೆ ಅಂದರೆ ನನಗೆ 130ರಿಂದ 140 ರೂಪಾಯಿ ಸಿಗುತ್ತೆ. ನೀವೇ ಕೌಂಟ್ ಮಾಡಿ, 3 ಕಿಲೋಮೀಟ್ರ್ ಡಿವೈಡೆಡ್ ಬೈ 140 ರೂಪಾಯಿ ಹಾಕಿದ್ರೆ ಎಷ್ಟು ಸಿಗುತ್ತೆ ಅಂತ. ಆ ಥರ ಮಾಡಿದ್ದೀನಿ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಶಾರ್ಟ್ ಡ್ಯೂಟಿ ಮಾಡಿದ್ರೆ ತುಂಬಾ ಲಾಭ ಇದೆ. ಯಾಕೆಂದರೆ ಕಡಿಮೆ ಕಿಲೋಮೀಟ್ರಲ್ಲಿ ಜಾಸ್ತಿ ಅರ್ನಿಂಗ್ಸ್ ಮಾಡ್ಬೋದು. ಈಗ ಲಾಂಗ್ ಡ್ಯೂಟಿಯಲ್ಲಿ ಫಾರ್ ಎಕ್ಸಾಂಪಲು, ನನಗೆ 15 ಕಿಲೋಮೀಟ್ರ್ ಒಂದು ಡ್ರಾಪ್ ಮಾಡಿದ್ರೆ ನನಗೆ ಸಿಗೋದು 300ರಿಂದ 320 ರೂಪಾಯಿ ಸಿಗುತ್ತೆ. ಎಷ್ಟು? 15 ಕಿಲೋಮೀಟ್ರಿಗೆ. ಅದೇ ಒಂದು ಶಾರ್ಟ್ ಡ್ಯೂಟಿ 5 ಕಿಲೋಮೀಟರ್ ಮಾಡಿದ್ರೆ ನನಗೆ 150 ರೂಪಾಯಿ ಸಿಗುತ್ತೆ. 5 ಕಿಲೋಮೀಟರ್ಗೆ 2 ಡ್ಯೂಟಿ ಕಂಪ್ಲೀಟ್ ಮಾಡಿದ್ರೆ 300 ರೂಪಾಯಿ ಸಿಗುತ್ತೆ. 10 ಕಿಲೋಮೀಟ್ರಲ್ಲೇ 300 ರೂಪಾಯಿ ಆಯಿತು. ಇದು 15 ಕಿಲೋಮೀಟರ್ ಹೋಗ್ಬೇಕು. ಅವಾಗ ಡೀಸೆಲ್ ಎಕ್ಸ್ಪೆನ್ಸಿವ್ ಜಾಸ್ತಿ ಆಗುತ್ತೆ, ಕಿಲೋಮೀಟರ್ನೂ ಜಾಸ್ತಿ ಓಡುತ್ತೆ. ಹಾಗಾಗಿ ಶಾರ್ಟ್ ಡ್ಯೂಟಿ ಲಾಭ ಜಾಸ್ತಿ. ಹೀಗಾಗಿ ಪೀಕ್ ಅವರಲ್ಲಿ ಎಷ್ಟು ಕೊಡ್ತಾರೆ? ನಾನ್ ಪೀಕ್ ಅವರಲ್ಲಂತೂ ಸಿಕ್ಕಾಪಟ್ಟೆ ಕಡಿಮೆ ಕೊಡ್ತಾರೆ. ಓವರ್ ಡ್ಯೂಟಿನೇ ಮಾಡಬಾರ್ದು ಅನಿಸ್ಕೊಡುತ್ತೆ, ಅಷ್ಟು ಬೇಜಾರಾಗುತ್ತೆ. ಯಾಕೆ ಅಂತಂದರೆ, ನಾನ್ ಪೀಕ್ ಅವರಲ್ಲಿ ಹೆವಿ ಕಡಿಮೆ ಕೊಡ್ತಾರೆ. ಎಷ್ಟೊಂದು ಕಿಲೋಮೀಟ್ರಿಗೆ ಮಿನಿಮಮ್ ಲಾಂಗ್ ಡ್ಯೂಟಿ ಅಂದರೆ ಗೊತ್ತಲ್ಲ ನಿಮಗೆ. ಲಾಂಗ್ ಡ್ಯೂಟಿ ಅಂದರೆ ಒಂದು 10 ಕಿಲೋಮೀಟ್ರ್, 12 ಕಿಲೋಮೀಟ್ರ್, 15 ಕಿಲೋಮೀಟ್ರ್ ಆ ಥರದಕ್ಕೆಲ್ಲ ಮಿನಿಮಮ್ 13 ರೂಪಾಯಿಯಿಂದ ಹಿಡಿದು ಮ್ಯಾಕ್ಸಿಮಮ್ಮು
14 ರೂಪಾಯಿ 15 ರೂಪಾಯಿ ಕೊಟ್ಟರೆ ಹೆಚ್ಚು, 14 ರೂಪಾಯಿ ಅಷ್ಟೇ. ಮಿನಿಮಮ್ ಅಂದರೆ ಇನ್ನೂ ಕಡಿಮೆ ಏನಾದರೂ ಕೊಡ್ತಾರೆ, 12 ರೂಪಾಯಿಂದನೂ ಸ್ಟಾರ್ಟ್ ಆಗುತ್ತೆ. ಇವಾಗ 10 ಕಿಲೋಮೀಟ್ರ್ ಓಡಿದ್ರೆ ನಿಮಗೆ 150 ರೂಪಾಯಿ, ಅದರಲ್ಲಿ 150 ರೂಪಾಯಿಲಿ ಕಮಿಷನ್ ಪ್ಲಸ್ ಟ್ಯಾಕ್ಸ್ ಕಟ್ಟಾಗಿ ನಿಮಗೆ ಒಂದು 140 ರೂಪಾಯಿ ಸಿಗುತ್ತೆ. ಅದೇ ನಾವು ಪೀಕ್ ಅವರಲ್ಲಿ ಒಂದು ಶಾರ್ಟ್ ಡ್ಯೂಟಿ ಮಾಡಿದ್ರೆ ಬರೀ 3 ಕಿಲೋಮೀಟ್ರಲ್ಲಿ 140 ರೂಪಾಯಿ ದುಡ್ಕೊತೀವಿ. ಅದೇ ನಾನ್ ಪೀಕ್ ಅವರಲ್ಲಿ ನೀವು 10 ಕಿಲೋಮೀಟ್ರ್ ಓಡಿಸ್ಬೇಕು, 140 ರೂಪಾಯಿ ನಿಮ್ಗೆ ಒಂದು ಅರ್ನಿಂಗ್ಸ್ ಆಗಬೇಕು ಅಂದರೆ. ಆದ್ದರಿಂದ ಆದಷ್ಟು ಪೀಕ್ ಅವರಲ್ಲಿ ಶಾರ್ಟ್ ಡ್ಯೂಟಿ ಕಂಪ್ಲೀಟ್ ಮಾಡಿಕೊಂಡ್ರೆ ಒಂದು ಲಾಭ ಇರುತ್ತೆ. ನಾನ್ ಪೀಕ್ ಅವರಲ್ಲಿ ಈ ಥರ ಇರುತ್ತೆ. ಮತ್ತು ಶಾರ್ಟ್ ಡ್ಯೂಟಿ ಅವರಿಗೆ ನಾನ್ ಪೀಕ್ ಅವರಿಗೆ ಎಷ್ಟಿರುತ್ತೆ ಅದು ಸೇಮ್ ಇರುತ್ತೆ. ಏನು ಅಂದರೆ ಜಾಸ್ತಿ ಚೇಂಜಸ್ ಇರಲ್ಲ ಶಾರ್ಟ್ ಡ್ಯೂಟಿಲಿ. ಯಾಕೆ ಅಂತಂದರೆ ಮಿನಿಮಮ್ ನಿಮ್ಗೆ ಏನಿರೋದು 20 ಇಂದ 22 ರೂಪಾಯಿ ಸಿಗುತ್ತೆ. ಪೀಕ್ ಅವರಲ್ಲಿ 40 ರೂಪಾಯಿ 35 ರೂಪಾಯಿವರೆಗೂ ಸಿಗುತ್ತೆ. ಆದರೆ ನಾನ್ ಪೀಕ್ ಅವ್ರದ್ದು ಅಷ್ಟೊಂದು ಸಿಗಲ್ಲ. ನೀವು ಒಂದು 4 ಕಿಲೋಮೀಟ್ರ್ ಡ್ರಾಪ್ ಮಾಡೋದಂದರೆ 130, 120 ಇಲ್ಲ 110 ಈ ರೀತಿ ಕೊಡುತ್ತೆ. ಮಿನಿಮಮ್ ಬಂದು ನಾನು ಹೊಡೆದಿರೋದು 70 ರೂಪಾಯಿ 3 ಕಿಲೋಮೀಟ್ರಿಗೆ. ಅಷ್ಟಕ್ಕಿಂತ ಕಡಿಮೆ ನಾನು ಯಾವತ್ತೂ ಡ್ಯೂಟಿ ಮಾಡಿಲ್ಲ. ಬೇರೆಯವ್ರು ಹೇಳ್ತಾ ಇರ್ತಾರೆ ಇನ್ನೂ ಕಡಿಮೆ ಕೊಡ್ತಾರೆ ಅಂತ, ಆದರೆ ನಾನು ಮಾಡಿರೋದಷ್ಟೇ, ಹಾಗಾಗಿ ಹೇಳ್ತಾ ಇದ್ದೀನಿ. ಹೈಯೆಸ್ಟ್ ಅಂದರೆ ನಾನು ದಿನಕ್ಕೆ 6,000 ರೂಪಾಯಿವರೆಗೂ ದುಡ್ದಿದ್ದೀನಿ, ಲೋಯೆಸ್ಟ್ ಅಂದರೆ 1,500ವರೆಗೂ ದುಡ್ದಿದ್ದೀನಿ. ದಿನಕ್ಕೆ ಇಷ್ಟೇ ಫಿಕ್ಸು ಅಂತ ಇಲ್ಲ. ಊಬರಲ್ಲಿ ಒಂದು ದಿವಸ ಜಾಸ್ತಿನೂ ಆಗುತ್ತೆ, ಒಂದು ದಿವಸ ಕಡಿಮೆನೂ ಆಗುತ್ತೆ. ಅದರಿಂದ ಯಾವುದೇ ರೀತಿ ದಿನಕ್ಕೆ ಇಷ್ಟೇ ಸ್ಪೆಸಿಫಿಕ್ಕಾಗಿ ಇಷ್ಟೇ ಫಿಕ್ಸ್ ಅಂತ ಯಾವುದೂ ಇಲ್ಲ. ಓವರಾಲ್ ಮಂತಿಗೆ ಒಂದು ಇನ್ಕಮ್ ಬಂದೇ ಬರುತ್ತೆ, ಅದರಿಂದ ಲಾಸ್ ಏನಾಗಲ್ಲ ಕಷ್ಟಪಟ್ಟರೆ. ಹಾಗೆ ಇನ್ಸೆಂಟಿವಲ್ಲಿ ಇನ್ನೂ ಒಂದು ಬೆನಿಫಿಟ್ ಇದೆ. ಏನು ಅಂತ ಅಂದರೆ ವಾರಕ್ಕೆ ನೀವು 50 ಡ್ಯೂಟಿ ಕಂಪ್ಲೀಟ್ ಮಾಡಿದ್ರೆ ನಿಮಗೆ 2,000 ರೂಪಾಯಿ ಸಿಗುತ್ತೆ. ಅದೇ 75 ಡ್ಯೂಟಿ ಕಂಪ್ಲೀಟ್ ಮಾಡಿದ್ರೆ 2,500 ಸಿಗುತ್ತೆ. 100 ಡ್ಯೂಟಿ ಕಂಪ್ಲೀಟ್ ಮಾಡಿದ್ರೆ 3,500 ರೂಪಾಯಿವರೆಗೂ ಇನ್ಸೆಂಟಿವ್ ಸಿಗುತ್ತೆ. ಆದ್ದರಿಂದ ಇನ್ಸೆಂಟಿವ್ ಟೈಪು ಬೆಸ್ಟು ಅಂತ ಹೇಳ್ತೀನಿ. ನಿಮ್ಗೆ ಏನಿಲ್ಲ ಅಂದರೂ ವಾರಕ್ಕೆ ಏನಿಲ್ಲ ಅಂದ್ರೂ 100 ಡ್ಯೂಟಿ ಕಂಪ್ಲೀಟ್ ಮಾಡ್ಕೊಂಡ್ರೆ ಮಿನಿಮಮ್ ದಿನಕ್ಕೆ 16 ಡ್ಯೂಟಿ ಕಂಪ್ಲೀಟ್ ಮಾಡ್ಕೊಂಡ್ರು ನಿಮಗೆ ವಾರದಲ್ಲಿ 6 ದಿವಸಕ್ಕೆ ನಿಮಗೆ ಅದರ 96 ಡ್ಯೂಟಿ ಕಂಪ್ಲೀಟ್ ಏನೋ ಆಗುತ್ತೆ. ಇನ್ನು 4 ಡ್ಯೂಟಿ ಒಂದು ದಿವಸ ಜಾಸ್ತಿ ಆಗುತ್ತೆ, ಒಂದು ದಿವಸ ಕಡಿಮೆ ಆಗುತ್ತೆ, ಅದರಲ್ಲಿ ಮ್ಯಾನೇಜ್ ಆಗುತ್ತೆ. 100 ಡ್ಯೂಟಿ ಅಂತೂ ಪಕ್ಕ ಆಗೇ ಆಗುತ್ತೆ. ಅದರಿಂದ ಅದು 3,500 ಸಿಗುತ್ತೆ. ನೀವು 16 ಡ್ಯೂಟಿ ದಿನ ಕಂಪ್ಲೀಟ್ ಮಾಡಿದ್ರೆ ಅದೊಂದು 3,600 ರೂಪಾಯಿ ಏನೋ ಸಿಗುತ್ತೆ ದಿನಕ್ಕೆ. ಪ್ಲಸ್ ನಿಮ್ದು ಅರ್ನಿಂಗ್ಸು 100 ಡ್ಯೂಟಿ ಕಂಪ್ಲೀಟ್ ಮಾಡಿದ್ರೆ ಮಿನಿಮಮ್ ನೀವು ಲೋಯೆಸ್ಟ್ ಅಂತಂದ್ರೂ 100 ರೂಪಾಯಿ ಡ್ಯೂಟಿ ಹೊಡೆದು ನಿಮಗೆ 100 ಡ್ಯೂಟಿಗೆ 10,000 ರೂಪಾಯಿ ಅರ್ನಿಂಗ್ಸ್ ಆಗುತ್ತೆ. ಅದು 10,000 ಪ್ಲಸ್ ಇದು ಒಂದು ಇನ್ಸೆಂಟಿವ್ 3,600 ರೂಪಾಯಿ ಡೈಲಿದು. ವಾರದ ಇನ್ಸೆಂಟಿವ್ 3,600 ರೂಪಾಯಿ ಸಿಗುತ್ತೆ. ಅದು ಟೋಟಲ್ ಮಾಡಿ ಒಂದು 17,000 ರೂಪಾಯಿ ಆಗುತ್ತೆ. ನಿಮ್ಮದು ಡೀಸೆಲ್ ಕನ್ವೀನಿಯನ್ಸು ಅದೆಲ್ಲ ತೆಗೆದು ನಿಮಗೆ ಮಿನಿಮಮ್ ಒಂದು 10,000 ಉಳಿಯುತ್ತೆ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ನಿಮಗೆ ಊಬರ್ ಬಗ್ಗೆ ಆಗಲಿ ಓಲೋ ಬಗ್ಗೆ ಆಗಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಅದ್ರ ಬಗ್ಗೆನೇ ವಿಡಿಯೋ ಮಾಡ್ತೀನಿ. ಹಾಗಾಗಿ ಯಾಕೆಂದರೆ ನನಗೂ ಜಾಸ್ತಿ ಟೈಮ್ ಸಿಗೋಲ್ಲ, ಯಾಕೆಂದರೆ ನಾನು ಡ್ಯೂಟಿಗಳು ಕಂಪ್ಲೀಟ್ ಮಾಡಬೇಕಲ್ಲ, ಅದರಿಂದ ಟೈಮ್ ಸಿಗೋಲ್ಲ. ಸ್ವಲ್ಪ ಲೇಟಾಗಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ. ಹಾಗೆ ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಅವರು ಸಬ್ಸ್ಕ್ರೈಬ್ ಆಗಿ. ಹಾಗೆ ಯಾರ್ಯಾರು ಅಟ್ಯಾಚ್ ಮಾಡಿಸ್ಬೇಕು ಅಂತಿದ್ದೀರೋ ನನ್ನ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಅದಕ್ಕೆ ವಾಟ್ಸಪ್ ಮಾಡಿ. ನಾನೆಲ್ಲ ಅಟ್ಯಾಚ್ ಮಾಡಿಸ್ಕೊಂಡು ಏನು ಅದೇ ಟ್ರಾವೆಲ್ಸಲ್ಲೇ ಇನ್ನೂ ಅಟ್ಯಾಚ್ ಮಾಡಿಸ್ತೀನಿ. ಯಾಕೆ ಅಂತಂದರೆ ಇನ್ಸೆಂಟಿವ್ ಟೈಪಲ್ಲಿ ಅಟ್ಯಾಚ್ ಮಾಡಿಸೋದ್ರಿಂದ ಭಾರಿ ಅನುಕೂಲ ಇದೆ. ಅದರಿಂದ ಹೇಳ್ತಾ ಇರೋದು ಅಷ್ಟೇ. ಅದೇ ಅಟ್ಯಾಚ್ ಮಾಡಿಸ್ತೀನಿ. ಇದರಲ್ಲಿ ಯಾವುದೇ ರೀತಿ ಕಮಿಷನ್ ಕೊಡಬೇಕಾಗಿಲ್ಲ, ಏನಿಲ್ಲ. ಅಟ್ಯಾಚ್ ಮಾಡಿಸೋದಕ್ಕೆ ಮಿನಿಮಮ್ ನಿಮಗೆ ಅಟ್ಯಾಚ್ ಮಾಡಿಸೋಕ್ಕೆ 400 ರೂಪಾಯಿ ಫೀಸ್ ತೊಗೊತಾರೆ ಅಷ್ಟೇ, ಓಲೋ ಊಬರ್ ಎರಡಕ್ಕೂ. ಹಾಗಾಗಿ ನನಗೇನು ಕಮಿಷನ್ ಅಂದರೆ ನೀವು ಸಬ್ಸ್ಕ್ರೈಬ್ ಲೈಕ್ ಮಾಡ್ತಿರಲ್ಲ ಅದೇ ನನಗೆ ಕಮಿಷನು. ನನಗೇನು ಕಮಿಷನ್ ಯಾವುದೇ ರೀತಿ ಬೇಡ. ಹಾಗಂತ ಇದರಲ್ಲಿ ನಾನು ಯಾರಾದರೂ ಬಂದು ಓಲೋ ಊಬರ್ ಮಾಡಿ ಅಂತಲೂ ಹೇಳ್ತಿಲ್ಲ, ಮಾಡಬೇಡಿ ಅಂತಲೂ ಹೇಳ್ತಿಲ್ಲ. ನಾನು ಮಾಡ್ತಾ ಇರೋದು ನಾನು ಹೇಳಿದ್ದೀನಿ. ಇದು ನೀವು ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ ವಿಡಿಯೋ. ಹಾಗಾಗಿ ವಿಡಿಯೋ ನೋಡ್ತಾ ಇರೋರಿಗೆ ಥ್ಯಾಂಕ್ಸ್ ಹೇಳ್ತಾ, ಹಾಗೆ ಮಿಸ್ಟರ್ ರಿಶ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಓಲೋ ಊಬರ್ ಬಗ್ಗೆ ಏನೇ ಮಾಹಿತಿ ಇದ್ರು, ಯಾವುದೇ ಅಪ್ಡೇಟ್ಸ್ ಇದ್ರೂ ನಾನು ನಿಮಗೆ ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.